ಪ್ರಿಯವಾದ ಬಿಲ್ವಪತ್ರೆ ಮರಗಳು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕರಾಯಪಟ್ಟಣ ಸಮೀಪದ ಕಲ್ಮುರುಡೇಶ್ವರ ಸ್ವಾಮಿ ಮಠದ ಆವರಣದಲ್ಲಿ ಹುಲುಸಾಗಿ ಬೆಳೆದು ನಿಂತಿವೆ. ಇಲ್ಲಿ ಒಂದೆರಡಲ್ಲ, ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಸಾವಿರಾರು ಬಿಲ್ವಪತ್ರೆ ಮರಗಳಿವೆ. ಯಾವುದೇ ನಿರ್ವಹಣೆ ಇಲ್ಲದೆ ಶತಮಾನಗಳಿಂದ ಅರಳಿ ನಿಂತಿದೆ. 2.5 ಎಕರೆಯಲ್ಲಿ ಬಿಲ್ವಪತ್ರ ಮರ ಬಿಟ್ಟರೆ ಬೇರೆ ಯಾವ ಗಿಡವೂ ಇಲ್ಲ. ಇಲ್ಲಿನ ಒಂದೊಂದು ಮರಗಳಿಗೂ ನೂರಾರು ವರ್ಷಗಳ ಇತಿಹಾಸವಿದೆ. ಇಲ್ಲಿರೋ 800ಕ್ಕೂ ಅಧಿಕ ಬಿಲ್ವಪತ್ರೆ ಮರಗಳಲ್ಲಿ ಯಾರೊಬ್ಬರೂ ಕೂಡ ಒಂದೇ ಒಂದು ಗಿಡವನ್ನು ನೆಟ್ಟಿಲ್ಲ ಅನ್ನೋದೇ ವಿಶೇಷ. ಈ ಜಾಗ ದೇಶದಲ್ಲೇ ಅಪರೂಪದ ತಾಣ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಈ ಬಿಲ್ವಪತ್ರೆ ವನದ ಸೊಬಗನ್ನ ಸವಿಯಲು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಮಠಕ್ಕಾಗಮಿಸೋ ನೂರಾರು ಭಕ್ತರು ತಣ್ಣೀರು ಸ್ನಾನ ಮಾಡಿ ಇಲ್ಲಿನ ಮರಗಳಲ್ಲಿ ಬಿಲ್ವಪತ್ರೆ ಎಲೆ ಕೊಯ್ದು ಭಕ್ತಿಯಿಂದ ಇಲ್ಲಿನ ಕಲ್ಮುರುಡೇಶ್ವರನಿಗೆ ಮುಡಿಸೋದು ವಾಡಿಕೆ. ಹೀಗೆ ಮಾಡೋದ್ರಿಂದ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಪ್ರತಿನಿತ್ಯ ಇಲ್ಲಿನ ಈಶ್ವರ ಪ್ರತಿರೂಪದ ಕಲ್ಮುರುಡೇಶ್ವರನಿಗೆ ಬಿಲ್ವಪತ್ರೆ ಹಾಗೂ ತುಂಬೆ ಹೂವಿನಿಂದ ಪೂಜೆ ಮಾಡೋದು ಇಲ್ಲಿನ ವಿಶೇಷ. ಇಲ್ಲಿನ ನೂರಾರು ಮರಗಳನ್ನ ಇಲ್ಲಿಗೆ ತಂದು ನೆಟ್ಟವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವಿಲ್ಲ. ಆದರೆ ಈ ಪ್ರಶ್ನೆಗೆ ಸ್ಥಳೀಯರು 10 ಪುರಾಣದ ಕತೆ ಹೇಳ್ತಾರೆ. 800 ವರ್ಷಗಳ ಹಿಂದೆ ಮರುಳ ಸಿದ್ದೇಶ್ವರನೆಂಬ ಸನ್ಯಾಸಿಯೊಬ್ಬರು ಇಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ. ಆ ವೇಳೆ ಅವರು ರುದ್ರಾಕ್ಷಿಯನ್ನ ಮಠದ ಸುತ್ತಲೂ ಚೆಲ್ಲಿದ್ರಿಂದ ಈ ಮರಗಳು ಬೆಳೆದಿವೆ. ಮರಗಳನ್ನ ಯಾರೂ ಬೆಳೆಸಿಲ್ಲ, ಶಿವನ ಭಕ್ತಿಯಿಂದ ನೈಸರ್ಗಿಕವಾಗಿ ಬೆಳೆದು ನಿಂತಿವೆ ಅನ್ನೋದು ಭಕ್ತರ ನಂಬಿಕೆ. ಹಲವರು ಕಲ್ಮುರುಡೇಶ್ವರ ಸ್ವಾಮಿ ತನ್ನ ಪೂಜೆಗೆಂದು ತಾನೇ ಬೆಳೆಸ್ಕೊಂಡಿದ್ದಾನೆ, ಇದು ದೈವದ ಶಕ್ತಿ ಅಂತ ಕರೀತಾರೆ. ಆದ್ರೆ ಹೀಗೆ ಒಂದೇ ಜಾಗದಲ್ಲಿ ಇಷ್ಟೊಂದು ಬಿಲ್ವಪತ್ರೆ ಮರಗಳಿರೋದು ದೇಶದಲ್ಲಿ 2ರಿಂದ 3 ಭಾಗದಲ್ಲಿ ಮಾತ್ರ. ಅದರಲ್ಲಿ ಈ ಜಾಗವೂ ಒಂದಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.